ಚಾಮರಾಜನಗರದಿಂದ ತಮಿಳುನಾಡಿಗೆ ತೆರಳುವ ಪುಣಚನೂರು ಬಳಿ ಕಾಡಾನೆಯೊಂದು ವಸೂಲಿಗೆ ಇಳಿದಿದೆ. ಪ್ರತಿನಿತ್ಯ ಲಾರಿ ಬಂದ್ರೆ ಸಾಕು ಅಡ್ಡಗಟ್ಟಿ ಲಾರಿಯಲ್ಲಿ ಕಬ್ಬು ಅಥವಾ ತರಕಾರಿ ಇದೆಯಾ ಅಂತ ಪರಿಶೀಲಿಸ್ತಾ ಇದೆ. ಕಬ್ಬು ತಿನ್ನೋದಕ್ಕೆ ಪ್ರತಿನಿತ್ಯ ಕಾಡಾನೆ ವಾಹನಗಳನ್ನ ತಡೀತಾ ಇದೆ. ಕಾಡಾನೆ ಹಾವಳಿಯಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ್ದ ಯಾದಗೂಡ ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರ ಬಹುಮತ ಜಾರಕಿಹೊಳಿ ತೆಕ್ಕೆಗೆ ಜಾರಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಾದಗೂಡ ಗ್ರಾಮದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಮತದಾನದ ಹಕ್ಕು ನೀಡುವ ನಿಟ್ಟಿನಲ್ಲಿ ಬಹುಮತದ ಪ್ರದರ್ಶನ ಮಾಡಲಾಯಿತು. ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ರಮೇಶ್ ಕತ್ತಿ ನಡುವೆ ತೀವ್ರ ಜಿದ್ದಾಜಿದ್ದಿ ಏರ್ಪಟ್ಟಿದ್ದು, ರಮೇಶ್ ಕತ್ತಿಗೆ ಬೆಂಬಲಿಗರು ಕೈಕೊಟ್ಟಿದ್ದಾರೆ. ಯಾದಗೂಡ ಪಿಕೆಪಿಎಸ್ನಲ್ಲಿ ಕತ್ತಿ ಪರ ಬಹುಮತ ಇಲ್ಲದ ಹಿನ್ನೆಲೆ ಸಭೆ ಮುಗಿಯುವ ಮುನ್ನವೇ ಕತ್ತಿ ಪರ ಸದಸ್ಯರು ಹೊರಬಂದಿದ್ದಾರೆ. ಕತ್ತಿ ಪರ ಸದಸ್ಯರನ್ನ ಸತೀಶ್ ವಿರುದ್ಧ ಹೈಜಾಕ್ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಅಕ್ರಮ ಗಣಿಗಾರಿಕೆ, ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೇಲ್ನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು. 2 ದಿನದ ಹಿಂದಷ್ಟೇ ಅರೆಸ್ಟ್ ಆಗಿದ್ದಂತ ಶಾಸಕ ಸತೀಶ್ ಸೇಲ್ಗೆ ಇದೀಗ 7 ದಿನ ವೈದ್ಯಕೀಯ ಮಧ್ಯಂತರ ಜಾಮೀನು ಸಿಕ್ಕಿದೆ. ಸತೀಶ್ ಸೇಲ್ ಲಿವರ್ ಸೈರೋಸಿಸ್ನಿಂದ ಬಳಲ್ತಾ ಇದ್ದಾರೆ. ಅನಾರೋಗ್ಯ ಸಮಸ್ಯೆ ಹಿನ್ನೆಲೆ ಇಂದು ಇಡಿ ಅಧಿಕಾರಿಗಳು ಕೋರ್ಟ್ಗೆ ಸತೀಶ್ ಸೇಲ್ರನ್ನ ಹಾಜರುಪಡಿಸಿದ್ರು. ಅನಾರೋಗ್ಯ ಹಿನ್ನೆಲೆ ಸೇಲ್ ಪರ ವಕೀಲರು ಮಧ್ಯಂತರ ಜಾಮೀನು ಕೋರಿದ್ರು. 7 ದಿನ ಶಾಸಕ ಸತೀಶ್ ಸೇಲ್ಗೆ ಮಧ್ಯಂತರ ಜಾಮೀನು ನೀಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶಿಸಿದೆ. ಅತ್ಯಾಚಾರ ಕೇಸ್ನಲ್ಲಿ ಸೆರೆಮನೆಯಲ್ಲಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ಕೋರ್ಟ್ ಬದಲಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಬೇರೆ ಕೋರ್ಟ್ಗೆ ಪ್ರಕರಣ ವರ್ಗಾವಣೆ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಮೈಸೂರಿನ ಕೆಆರ್ ನಗರದ ಮಹಿಳೆ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಈಗ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾದ ಪ್ರಕರಣದ ವಿಚಾರಣೆಯನ್ನ ಬೇರೆ ಕೋರ್ಟ್ಗೆ ಅಥವಾ ಜಡ್ಜ್ಗೆ ವರ್ಗಾಯಿಸುವಂತೆ ಪ್ರಜ್ವಲ್ ಮನವಿ ಸಲ್ಲಿಸಿದ್ದಾರೆ. ಪುರಾತನ ಮುನೇಶ್ವರ ಮೂರ್ತಿಯನ್ನ ಕಿಡಿಗೇಡಿಗಳು ಧ್ವಂಸ ಮಾಡಿರುವ ಘಟನೆ ಬೊಮ್ಮನಹಳ್ಳಿಯ ರೂಪೇನ ಅಗ್ರಹಾರದಲ್ಲಿ ನಡೆದಿದೆ. 100 ವರ್ಷಗಳಿಂದ ಇಲ್ಲಿನ ಜನರು ಮುನೇಶ್ವರನಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಕಿಡಿಗೇಡಿಗಳ ಕೃತ್ಯದಿಂದ ಉದ್ವಿಗ್ನ ಸ್ಥಿತಿ ಉಂಟಾಗಿತ್ತು. ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಸತೀಶ್ ರೆಡ್ಡಿ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚುವಂತೆ ಪೊಲೀಸರಿಗೆ ಸೂಚನೆ ನೀಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.